ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ಗೆ ಭೇಟಿ ಕೊಟ್ಟಿರುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಸೊ ನೀವು ಕೂಡ ಸಾಕಷ್ಟು ಕಡೆ ನೋಡಿರ್ತೀರಾ. ಇನ್ನು ಇದಕ್ಕೆ ಕಾರಣ ಏನಪ್ಪಾ ಅಂತ ನೋಡಿದ್ರೆ ಕೇಂದ್ರ ಸರ್ಕಾರ ಅಂಡಮಾನ್ ನಿಕೋಬಾರ್ಲಿ ಗ್ರೇಟ್ ನಿಕೋಬಾರ್ ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದೆ. ಈ ಒಂದು ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಆಗಿದೆ ಆ ಒಂದು ಐಲ್ಯಾಂಡ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಪೋರ್ಟ್, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಒಂದು ಗ್ಯಾಸ್ ಅಂಡ್ ಸೋಲಾರ್ ಪವರ್ ಪ್ಲಾಂಟ್, ಒಂದು ಸ್ಮಾರ್ಟ್ ಸಿಟಿನ ನಿರ್ಮಾಣ ಮಾಡಬೇಕು ಅನ್ನೋದು. ಆದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಸುಮಾರು 130 ಚದರ ಕಿಲೋಮೀಟರ್ ಕಾಡನ್ನ ಬಳಸ್ಕೊಳ್ಳಾಗುತ್ತೆ. ಅಂದ್ರೆ 8 ರಿಂದ 9 ಲಕ್ಷ ಮರಗಳನ್ನ ಕಡಿಬೇಕಾಗಿ ಬರುತ್ತೆ. ಸೊ ಇದಷ್ಟೇ ಅಲ್ಲದೆ ಅಲ್ಲಿ 100 ವರ್ಷಗಳಿಂದ ವಾಸ ಮಾಡ್ತಿರೋಂಥ ಶೋಂಪೇನ್ ಬುಡಕಟ್ಟು ಜನಾಂಗದವ್ರನ್ನ ಸ್ಥಳಾಂತರಿಸಬೇಕಾಗಿ ಬರುತ್ತೆ. ಸೊ ಇದರಿಂದ ಅವರ ಒಂದು ಅಸ್ತಿತ್ವಕ್ಕೆ ಧಕ್ಕೆ ತಂದಂಗೆ ಆಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸೊ ಈ ಒಂದು ಪ್ರಾಜೆಕ್ಟ್ಗೆ ವಿರೋಧ ವ್ಯಕ್ತಪಡಿಸಿರ್ತಾರೆ. ಸೊ ನಿಮ್ಗೆ ಅನ್ಸ್ಬೋದು ರಾಹುಲ್ ಗಾಂಧಿ ಅವರು ವಿರೋಧ ಮಾಡ್ತಿರೋದು ಕರೆಕ್ಟ್ ಆಗಿದೆಯಲ್ಲ ಅಂತ. ಆದ್ರೆ ಇವಾಗ ಮೇನ್ ಟಾಪಿಕ್ ಬರೋಣ. ಏನಪ್ಪಾ ಅಂತಂದ್ರೆ ಸೊ ನೀವು ಮ್ಯಾಪ್ ಅನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಐಲ್ಯಾಂಡ್ ಬರೋದು ಸ್ಟೇಟ್ ಆಫ್ ಮಲಕ್ಕಾ ಹತ್ರ. ಸೊ ಇಲ್ಲಿಂದನೇ ಚೀನಾದ 80% ಬಿಸ್ನೆಸ್ ಮತ್ತೆ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ನಡೆಯೋದು. ಈ ಒಂದು ಪ್ರಾಜೆಕ್ಟ್ ಇಂದ ಕೇಂದ್ರ ಸರ್ಕಾರ ಇಂಡಿಯನ್ ಆರ್ಮಿನ ಆ ಒಂದು ಐಲ್ಯಾಂಡ್ ಅಲ್ಲಿ ಪ್ರಬಲಗೊಳಿಸಕ್ಕೆ ನೋಡ್ತಾ ಇದೆ. ಒಂದ್ ವೇಳೆ ಇನ್ ಫ್ಯೂಚರ್ ಅಲ್ಲಿ ಚೀನಾ ಏನಾದ್ರೂ ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ರೆ ಅಥವಾ ಏನೇ ತಂಟೆ ತಕರಾರನ್ನ ತೆಗೆದ್ರೆ ಸೊ ಇರಾನ್ ಸ್ಟೇಟ್ ಆಫ್ ಹಾರ್ಮೋಸ್ ಇಟ್ಕೊಂಡು ಯಾವ ರೀತಿ ಅಮೆರಿಕದಂತ ದೊಡ್ಡ ದೇಶನ ಕಟ್ಟಾಗ್ತೋ ಅದೇ ರೀತಿ ನಾವು ಕೂಡ ಈ ಒಂದು ರೂಟ್ ಅನ್ನು ಇಟ್ಕೊಂಡು ಚೀನಾವನ್ನು ಆರಾಮಾಗಿ ಕಟ್ಟಾಕ್ಬಹುದು ಅನ್ನೋದು ಈ ಒಂದು ಪ್ರಾಜೆಕ್ಟ್ ನ ಪ್ಲಾನ್ ಆಗಿದೆ. ಸೊ ಇವಾಗ ಹೇಳಿ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ಈ ಒಂದು ಪ್ರಾಜೆಕ್ಟ್ ಇಂಡಿಯಾಗೆ ಎಷ್ಟು ಮುಖ್ಯ ಅಂತ. ಸೊ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಕೆಲವೊಂದಷ್ಟು ಕಠಿಣ ನಿರ್ಧಾರಗಳನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಹಂಗಂತ ಅಲ್ಲಿ ಪರಿಸರ ನಾಶ ಮಾಡೋದು ಕಂಪಲ್ಸರಿ ಅಂತಲ್ಲ. ಅಲ್ಲಿ ಮರಗಳನ್ನ ಕಡಿಯೋ ಬದಲಾಗಿ ಕೇಂದ್ರ ಸರ್ಕಾರ ಬೇರೆ ಕಡೆ ಕಾಡನ್ನ ಬೆಳೆಸ್ತೀವಿ ಅಂತ ಕೋರ್ಟ್ಗೆ ಭರವಸೆ ಕೂಡ ಕೊಟ್ಟಿದೆ. ಸೊ ನಮಗೆ ಗ್ರೀನ್ ಇಂಡಿಯಾನು ಬೇಕು, ಸ್ಟ್ರಾಂಗ್ ಇಂಡಿಯಾನು ಬೇಕು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ತಪ್ಪದೆ ಕಮೆಂಟ್ ಮಾಡಿ. ಹಂಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.